ಧರ್ಮಸ್ಥಳದ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾರೋ ಕೆಲ ಕಿಡುಗೇಡಿಗಳು ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಕ್ಕಂಥ ಮಾತುಗಳನ್ನು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನ್ಬಿಡ್ತಾ ಇದ್ದಾರೆ, ಅದನ್ನು ನಂಬಬಾರ್ದು. ನಾವು ಮೇಲೆ ದೇವರನ್ನ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಬರಬೇಕು. ಧರ್ಮಸ್ಥಳದಲ್ಲಿ ಭಕ್ತರು ತುಂಬಿ ತುಳುಕಬೇಕು. ಯಾರು ವಿರೋಧಿಗಳು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದಕ್ಕೆ ಸಡ್ಡೊಡೆಯ ರೀತಿಯಲ್ಲಿ ನಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿದ್ದೀನಿ ಮಾಧ್ಯಮಗಳ ಮುಖಾಂತರ. ದಯವಿಟ್ಟು ತಾವು ಬನ್ನಿ. ಆ ದೇವರ ಮೇಲೆ ನಾವು ವಿಶ್ವಾಸವನ್ನು ಕಳ್ಕೊಬಾರ್ದು. ಮುಂದೆ ನಾವು ಏನೀಗ ಯಾರು ಯೂಟ್ಯೂಬರ್ಗಳು ವೈಯಕ್ತಿಕವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ನಾನು ಸೋಮವಾರ ಮುಂದಿನ ಅಧಿವೇಶನದಲ್ಲಿ ನಾನು ಅವ್ರ ಮೇಲೆ ಪ್ರಿವಿಲೇಜ್ ಕೂಡ ಮೂವ್ ಮಾಡ್ತಾ ಇದ್ದೀನಿ. ಹಕ್ಕುಚ್ಯುತಿಯನ್ನು ಕೂಡ ನಾನು ಮಂಡಿಸ್ತಾ ಇದ್ದೀನಿ. ಯಾಕೆಂದರೆ ಅಸೆಂಬ್ಲಿಯಲ್ಲಿ ಮಾತಾಡಿರೋ ವಿಚಾರಗಳನ್ನು ಇವರು ಹೊರಗಡೆ ಮಾತಾಡ್ತಾರೆ ಅಂದರೆ ನನ್ನ ಹಕ್ಕುಗಳಿಗೆ ಚ್ಯುತಿ ಆಗ್ತಾ ಇದೆ. ಸೊ ಅದಕ್ಕೆ ಯಾರಿದ್ದಾರೋ ಅವ್ರಿಗೆ ಸಾಕ್ಷ್ಯಾಧಾರ ಸಮೇತ ನಾನು ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಹೆಸರು ಹೇಳೋಕ್ಕೂ ಒಂಥರ ಎಸಿ, ಯಾಕಂದರೆ ಅವ್ನಿಗೆ ಅದೇ ಬೇಕಾಗಿರೋದು. ನನ್ನ ಹೆಸರು ಹೇಳಿ ಅವ್ನು ಹೇಳ್ತಾನೆ. ಆಗಲೇ ಮೊನ್ನೆ ಅಸೆಂಬ್ಲಿಯಲ್ಲಿ ಅವನ ಹೆಸರು ಹೇಳಿರಲಿಲ್ಲ ನಾನು, ಆದರೂ ಹೇಳ್ತಾನೆ ನನ್ನ ಹೆಸರು ಅಸೆಂಬ್ಲಿಯಲ್ಲಿ ಮಾತಾಡ್ತಂದ್ರೆ ನಾನು ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಒಳ್ಳೆ ಅವಕಾಶ ಅಂತಕ್ಕಂಥ ಹುಚ್ಚು ಹೇಳಿಕೆಗಳನ್ನ ಕೊಡ್ತಾರೆ. ಅವ್ರ ಹೆಸರನ್ನು ನಾನು ಭಾಳ ಪ್ರಚಾರ ಮಾಡಬೇಕು ಅಂತಲ್ಲ, ಅಂಥ ಹುಚ್ಚು ನಾಯಿಗಳನ್ನು ಸುಮ್ಮನೆ ಬಿಡೋಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ಏನು ಬುದ್ಧಿ ಕಲಿಸ್ಬೇಕೋ ನಾವು ಕಲಿಸ್ತೀವಿ. ಬೇರೆಯವ್ರು ಕಲಿಸೋರೋ ಬಿಟ್ಟವರೋ ನಮ್ಮ ಕ್ಷೇತ್ರದ ಜನ ಧರ್ಮಸ್ಥಳದ ಭಕ್ತರಂತೂ ಖಂಡಿತವಾಗೂ ಅವನಿಗೆ ಬುದ್ಧಿಯನ್ನು ಕಲಿಸ್ತಾರೆ. ಇನ್ನು ಜೀವನದಲ್ಲಿ ಎಲ್ಲೂ ಕೂಡ ಅನಾವಶ್ಯಕವಾಗಿ ಯಾರ ಬಗ್ಗೆ ಆದರೂ ಮಾತಾಡೋದಾಗಲಿ, ದೇವರುಗಳ ಬಗ್ಗೆ ಮಾತಾಡೋದಾಗಲಿ, ಅವ್ನು ಹೇಳಿಕೆ ಕೊಟ್ಟಿದ್ದೇನೋ, ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವರ ವೈಯಕ್ತಿಕ ವಿಚಾರಗಳಿಗೆ ನಾನು ಎಂಟ್ರಿ ಆಗ್ತೀನಿ, ಲಿಟ್ರಲಿ ನಾನು ಅವರನ್ನು ಬೀದಿಗೆ ಎಳಿತೀನಿ ಅಂತ ಹೇಳ್ತಾನೆ. ಧರ್ಮಸ್ಥಳಕ್ಕೆ ನಾವು ಹೋದ್ರೆ ಇವನಿಗೇನು, ನಾವೇನು ಸೌಜನ್ಯ ಕೇಸನ್ನು ಮುಚ್ಚು ಅಂತ ಹೇಳಿದ್ವಾ? ಅದನ್ನು ತನಿಖೆ ಮಾಡಲಿ. ಧರ್ಮಸ್ಥಳಕ್ಕೆ ಹೋಗಬಾರ್ದು ಅಂತೇಳಿ ಇವರು ಇಷ್ಟು ಕೊಟ್ಟರೆ ನಾವಂತೂ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡಂಥ ಜೀವಗಳು ನಾವೆಲ್ಲ. ಹೋರಾಟ ಶುರು ಮಾಡಿದ್ದೀವಿ. ಈ ಅಪಪ್ರಚಾರ ನಿಲ್ಲೋವರೆಗೂ, ನಾವು ತಪ್ಪು ಒಪ್ಕೊಳ್ಳೋವರೆಗೂ, ಅವ್ರ ಸರ್ಕಾರ ಶಿಕ್ಷೆ ಕೊಡೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ. ಸರ್ಕಾರದ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ಕಾರಕ್ಕೂ ಕೂಡ SIT ಕೊಟ್ಟಾಗ ಬಹುಶಃ ಹೆಣಗಳು ಆಚೆಗೆ ಬರ್ಬೋದು ಅಂತಿದ್ರು. ಅವರು ಕೂಡ ನಮ್ಗೆ ಯಾಕೆ ಬೇಕಪ್ಪ ಹೆಣ, ಏನಾದರೂ ಆಚೆಗೆ ಬಂದರೆ ನಾವ್ಯಾಕೆ ಸಿಗಾಕೊಬೇಕು, ತನಿಖೆ ಆಗಲಿ ಅಂತ ಹೇಳಿದರು. ಯಾವಾಗ 13ನೇ ಜಾಗ ಒಂದು ಭಾಳ ಕುತೂಹಲದಿಂದ ಇತ್ತು, ಅಲ್ಲಿ 10 ಹೆಣಗಳನ್ನು ಉಣಿದ್ವಿ ಅಂತೇಳಿ ಮಾರ್ಕ್ ಮಾಡಿ ಇಟಾಚಿ JCB ತೆಗೆದು 20 ಅಡಿ ಆಳ ತೆಗೆದಾಗೂ ಮಣ್ಣು ಬಿಟ್ಟು ಏನೂ ಸಿಗಲಿಲ್ವೋ, ಆಗ ಅವ್ರಿಗೆ ಬಹುಶಃ SIT ಅಧಿಕಾರಿಗಳು ಹೇಳಿರ್ತಾರೆ ಮೇಲಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ, ಗೃಹ ಸಚಿವರಿಗೆಲ್ಲ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಏನೂ ಇಲ್ಲ ಅಂತೇಳಿ. ಅದಾದಮೇಲೆ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ, ಇದು ದೊಡ್ಡ ಷಡ್ಯಂತ್ರ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೊನೆಗಾದರೂ ಕೂಡ ಅವರು ಅದನ್ನ ಮಾತನ್ನು ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಸರ್, ಇದು ಎಂಡ್ ಯಾವಾಗ ಸರ್? ಈಗ ಅನಾಮಿಕ ದಿನವನ್ನು ತೋರಿಸ್ತಾನೆ, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಎಷ್ಟು ಎಂಡಿಂಗ್ ಯಾವಾಗ ಸರ್? ಈಗ ಅಧಿಕಾರಿಗಳು ಅಲ್ಲ, ಈಗ ಅವ್ನು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ಹೋದ್ರೆ ಇಡೀ ಧರ್ಮಸ್ಥಳನೇ ಅಗಿಬೇಕು. ನೆಕ್ಸ್ಟ್ ಅವ್ನು ಹೇಳಿರ್ತಕ್ಕಂಥದ್ದು ವಸತಿ ಗೃಹದ ಹತ್ರ ಇದೆ ಅಂತ ಹೇಳ್ತಾರೆ. ನಾಳೆ ಧರ್ಮಸ್ಥಳ ದೇವಸ್ಥಾನವನ್ನು ತೋರಿಸ್ತಾರೆ. ಇದು ಸರ್ಕಾರಕ್ಕೂ ಅರಿವಾಗಿದೆ ಮತ್ತು SIT ಅಧಿಕಾರಿಗಳು ಏನು ಕಡಿಮೆ ಇಲ್ಲ, ಅವರೆಲ್ಲ ಕೂಡ ದಕ್ಷವಾದಂಥ ಅಧಿಕಾರಿಗಳು. ಅವ್ರ ಹೆಸರೆಲ್ಲ ನನಗೆ ಗೊತ್ತು. ಅವ್ರಿಗೂ ಕೂಡ ಅರಿವಾಗಿರೋವಾಗ ಅವ್ನು ಹೇಳಿದ ಕೆಲ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಈಗ ಉದಾಹರಣೆಗೆ ನಾವು ತಮಾಷೆಗಾದ್ರೂ ವಿಧಾನಸೌಧ ಕಟ್ಟೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾರನ್ನ ಕೊಂದಾಕ್ಬಿಟ್ಟು ಸ್ಪೀಕರ್ ಅವ್ರ ಚೇಂಬರ್ ಕೆಳಗಡೆ ಹೆಣ ಐತೆ ತೆಗೀರಿ ಅಂದ್ರೆ ತೆಗಿಯೋಕ್ಕಾಗ್ತದ? ಹುಚ್ಚುಚ್ಚರಾಗಿ ಯಾರೋ ಮಾತು. ನಾವು ಮಂಪುರ ಪರೀಕ್ಷೆಗೂ ಕೂಡ ಆಗ್ರಹ ಮಾಡಿದ್ವಿ. ಈಗ ನಿಜ ತಾನೆ ಕೊಲೆ ಆಗಿರೋದು ಅವ್ನು ಗೊತ್ತು ತಾನೆ, ಮಂಪುರ ಪರೀಕ್ಷೆಗೆ ಅವ್ನು ಒಪ್ಕೊಂಡ್ಲಿ. ಇದ್ರ ಹಿಂದೆ ಏನೇನು ನಡೆದೈತೆ, ಇಲ್ಲ ಅವನೇನಾದ್ರೂ ಮರೆತು ಇನ್ನೆಲ್ಲ ಹೆಣ ಉಣವರು. ಮಂಪುರ ಪರೀಕ್ಷೆ ಆದಮೇಲೆ ಅದಕ್ಕೊಂದು ಅಂತ್ಯ ಆಡಬೇಕು. ಅವನೇನಾದರೂ ಸುಳ್ಳು ಹೇಳಿದ್ರೆ ಇಷ್ಟು ಜನ ಭಕ್ತರಿಗೆ ಘಾಸಿಯನ್ನು ಮಾಡಿದಂಥ, ಸರ್ಕಾರದ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡಿದಂಥ, ಸರ್ಕಾರದ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸಿದಂಥ, ಅದಕ್ಕೆ ಬೆಂಬಲವನ್ನು ಕೊಟ್ಟಂಥ ಎಲ್ಲರ ಮೇಲೆ ಕೂಡ ಕ್ರಮ ಆಗಬೇಕು. ಆ ಕ್ರಮ ಆಗೋವರೆಗೂ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇಡೀ ಈಗ ರಾಜ್ಯದಾದ್ಯಂತ ತಾವು ನೋಡಿದ್ದೀರಿ, ಎಲ್ಲ ಕಡೆ ಕೂಡ ಪ್ರತಿಭಟನೆಗಳು ಇವೆಲ್ಲ ಶುರುವಾಗಿದೆ, ದೊಡ್ಡ ಆಂದೋಲನವಾಗಿದೆ. ಇದಕ್ಕೆ ಅಂತ್ಯ ಆಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಥ್ಯಾಂಕ್ ಯು.